ನೋಡಿ, ಪ್ರತಿದಿನ ನಾವು ಪ್ರಚಲಿತ ಘಟನೆಗಳನ್ನು ಮಾಡಬೇಕಾದ್ರೆ ನಿಮಗೇನಾದರೂ ಜಿ ಕೆಗೆ ಸಂಬಂಧಪಟ್ಟಂತೆ ಏನಾದರೂ ಆರ್ಟಿಕಲ್ ಬಂದಿತ್ತು ಅಂತ ಅಂದರೆ ಅದರ ಬಗ್ಗೆಯೂ ಕೂಡ ನಾವು ನಮ್ಮ ಒಂದು ಚಾನಲ್ನಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಕ್ಲಾಸ್ಗಳಲ್ಲಿ ಮಾಡಿಬಿಡ್ತೇವೆ. ಇಲ್ಲಿ ಇವತ್ತು ಏನಪ್ಪ ಬಂದಿದೆ ಅಂತ ಅಂದರೆ ಭಾರತದ ಬುಡಕಟ್ಟು ಜನಾಂಗಗಳು ಅಂತ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಯಾವ ರಾಜ್ಯದಲ್ಲಿ ಯಾವ ರೀತಿ ಬುಡಕಟ್ಟು ಜನಾಂಗಗಳು ಇದ್ದಾವೆ ಅಂತ ನೋಡಿ. ಸೋಲಿಗರು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು, ಸೋಲಿಗರು ಕರ್ನಾಟಕದಲ್ಲಿ ಇರ್ತಾರೆ. ಮುಂಡರು ಎಂಬತಕ್ಕಂಥದ್ದು, ಮುಂಡರು ಜಾರ್ಖಂಡ್ನಲ್ಲಿ ಕಂಡುಬರ್ತಾರೆ. ಶೋಂಪೇನ್ ಎಂಬತಕ್ಕಂಥದ್ದು, ಶಾಂಪಿಯಾನ್ ಅಂತ ಕೊಟ್ಟಿದ್ದಾರೆ, ಶೋಂಪೇನ್. ಇದನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ನಾವು ಇದನ್ನು ಈ ಒಂದು ಬುಡಕಟ್ಟು ಜನಾಂಗವನ್ನು ಕಾಣಬಹುದು. ಲೂಸಿಯಾ ಎಂಬತಕ್ಕಂಥದ್ದು ಮಿಜೋರಾಂನಲ್ಲಿ ಕಂಡುಬರ್ತದೆ. ಟೂಟಿಯಾ ನೋಡಿ, ಟೂಟಿಯಾ TUTIA ಅಂತ ಇಂಗ್ಲೀಷ್ನಲ್ಲಿ ಇರ್ತದೆ. ಟೂಟಿಯಾ ಎಂಬತಕ್ಕಂಥದ್ದು ಅಸ್ಸಾಂನಲ್ಲಿದೆ. ಮೀನಾ ಅಂತ ಕೊಟ್ಟಿದ್ದಾರೆ, ಮೀನರು ಎಂಬತಕ್ಕಂಥದ್ದು ರಾಜಸ್ಥಾನದಲ್ಲಿದೆ. ಸಂತಾಲ ಇದು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಸಂತಾಲ ಬುಡಕಟ್ಟು ಜನಾಂಗ ಇರ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಇದು, ಸಂತಾಲ ಬುಡಕಟ್ಟು ಜನಾಂಗ ಪಶ್ಚಿಮ ಬಂಗಾಳ. ಈಗ ಪ್ರೆಸೆಂಟಾಗಿ ದ್ರೌಪದಿ ಮುರ್ಮು ಅವರು ಏನಿದ್ದಾರೆ ಅವರು ಕೂಡ ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥವರು. ಬಿಲ್ಲರು ಗುಜರಾತ್ನಲ್ಲಿ ಇಲ್ಲಿ ಸೇರಿರ್ತಕ್ಕಂಥದ್ದು. ಬಿಲ್ಲರು ಅಂತ ಇದನ್ನು ಭಿಲ್ ಅಂತ ಕರಿತೇವೆ, BHIL ಇಂಗ್ಲೀಷ್ನಲ್ಲಿ ಭಿಲ್ ಅಂತ ಕರಿತೇವೆ. ಬಿಲ್ಲರು ಗುಜರಾತ್ಗೆ ಸಂಬಂಧ ಹೊಂದಿರ್ತಾರೆ. ಮುರಾರಿ ಎಂಬತಕ್ಕಂಥವರು ಮಧ್ಯಪ್ರದೇಶದಲ್ಲಿ ಇಲ್ಲಿ ಸಂಬಂಧವನ್ನು ಹೊಂದಿರ್ತಾರೆ. ಜರವಾ ಬುಡಕಟ್ಟು ಜನಾಂಗ ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧ ಹೊಂದಿರ್ತಾರೆ. ಕೊಂಡರು ಇವರು ಒಡಿಶಾಗೆ ಸಂಬಂಧ ಹೊಂದಿದ್ದಾರೆ. ಕಾಸಿ ಎಂಬತಕ್ಕಂಥವ್ರು ಮೇಘಾಲಯಕ್ಕೆ ಸಂಬಂಧ ಹೊಂದಿರ್ತಾರೆ. ನಾಗಾ ಬುಡಕಟ್ಟು ಜನಾಂಗ ನಾಗಾಲ್ಯಾಂಡ್ನಲ್ಲಿದೆ. ಉರ್ಲಿ ಎಂಬತಕ್ಕಂಥದ್ದು ಇಲ್ಲಿ ಕೇರಳದಲ್ಲಿದೆ. ವರ್ಲಿ ಎಂಬತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿದೆ. ತುಂಬ ಇಂಪಾರ್ಟೆಂಟು, ಉರ್ಲಿ ಮತ್ತು ವರ್ಲಿ ಕೇಳಬಹುದು. ವಾ ಎಂಬತಕ್ಕಂಥದ್ದು ಮತ್ತು ವು ಎಂಬತಕ್ಕಂಥದ್ದು ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ತೋಡಿಗರು ಎಂಬತಕ್ಕಂಥದ್ದು ತಮಿಳುನಾಡಿನಲ್ಲಿದೆ. ಗೊಂಡರು ಈಗಾಗಲೇ ಹೇಳಿದೆ ಮಧ್ಯಪ್ರದೇಶದಲ್ಲಿ ಇರ್ತದೆ. ಚೆಂಚು ಬುಡಕಟ್ಟು ಜನಾಂಗ ಆಂಧ್ರಪ್ರದೇಶ. ಲೇಪ್ಚಾ ಬುಡಕಟ್ಟು ಜನಾಂಗ ಸಿಕ್ಕಿಂ. ಗಡ್ಡಿ ಬುಡಕಟ್ಟು ಜನಾಂಗ ಇಲ್ಲಿ ಹಿಮಾಚಲ ಪ್ರದೇಶ. ಇವು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು. ಅದೇ ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯಗಳು ಆಚರಿಸ್ತಕ್ಕಂತಹ ಒಂದು ಉತ್ಸವಗಳನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಯುಗಾದಿ, ಆಂಧ್ರ ಪ್ರದೇಶದಲ್ಲಿ ಬ್ರಹ್ಮೋತ್ಸವ, ಅರುಣಾಚಲ ಪ್ರದೇಶದಲ್ಲಿ ಲೋಸಾರ್, ಅಸ್ಸಾಂನಲ್ಲಿ ಬೋಹಾಗ್ ಅಥವಾ ಬಿಹು, ಬಿಹಾರದಲ್ಲಿ ಛಟ್ ಪೂಜಾ ಅಂತ ಕರಿತೇವೆ ನಾವು ಬಿಹಾರದಲ್ಲಿ, ಛತ್ತೀಸ್ಗಢದಲ್ಲಿ ಬಸ್ತರ್ ದಸರಾ, ಗೋವಾದಲ್ಲಿ ಕಾರ್ನಿವಾಲಾ ಸಿಗಮೋ, ಗುಜರಾತ್ನಲ್ಲಿ ದೀಪಾವಳಿ ಮತ್ತು ಜನ್ಮಾಷ್ಟಮಿ, ಹರಿಯಾಣದಲ್ಲಿ ಕಾಲ ಬೈಸಾಖಿ ಅಂತ ಕರಿತೇವೆ, ಹಿಮಾಚಲ ಪ್ರದೇಶದಲ್ಲಿ ಮಹಾಶಿವರಾತ್ರಿ, ಜಮ್ಮು ಕಾಶ್ಮೀರದಲ್ಲಿ ಈದ್ ಉಲ್ ಫಿತ್ರ್, ಕೇರಳದಲ್ಲಿ ಓಣಂ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್, ಓಣಂ ಎಂಬತಕ್ಕಂಥದ್ದು 10 ದಿನಗಳ ಕಾಲ ಈ ಒಂದು ಹಬ್ಬ ನಡೀತದೆ. ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ, ಮಣಿಪುರದಲ್ಲಿ ಯಾಹೂ ಶಾಂಗ್ ಎಂಬತಕ್ಕಂಥದ್ದು, ಮೇಘಾಲಯದಲ್ಲಿ ನೋಂಗ್ ಕ್ರೆಕ್ ಡ್ಯಾನ್ಸ್ ಎಂಬತಕ್ಕಂಥದ್ದು, ಮಿಜೋರಾಂದಲ್ಲಿ ಚಪ್ಚರ್ ಕುಟ್ ಅಂತ ಕರಿತೇವೆ ನೋಡಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಬರೀತೇನೆ CHAPCHARKUT ಚಪ್ಚರ್ ಕುಟ್ ಎಂಬತಕ್ಕಂಥದ್ದು. ಇದು ಮಿಜೋರಾಂನಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಹಬ್ಬ ಆಗಿರ್ತಕ್ಕಂಥದ್ದು. ನಾಗಾಲ್ಯಾಂಡ್ ಹಾರ್ನ್ಬಿಲ್, ಒಡಿಶಾದಲ್ಲಿ ರಾಜಾ ಪರ್ಬ, ಪಂಜಾಬ್ನಲ್ಲಿ ಲೋಹ್ರಿ, ರಾಜಸ್ಥಾನದಲ್ಲಿ ಗಂಗೌರ್, ಸಿಕ್ಕಿಂನಲ್ಲಿ ಸಾಗದವ್ ಲೋಸಾರ್, ತಮಿಳುನಾಡಿನಲ್ಲಿ ಪೊಂಗಲ್ ಉತ್ಸವ, ತೆಲಂಗಾಣದಲ್ಲಿ ಬೋನಾಲು. ತುಂಬ ಇಂಪಾರ್ಟೆಂಟು, ಬೋನಾಲು ಎಂಬತಕ್ಕಂಥದ್ದು ತೆಲಂಗಾಣದಲ್ಲಿ ಕಂಡುಬರ್ತದೆ. ತ್ರಿಪುರಾದಲ್ಲಿ ಖರ್ಚಿ ಪೂಜಾ, ಉತ್ತರ ಪ್ರದೇಶದಲ್ಲಿ ನವರಾತ್ರಿ. ಇವು ಇಂಪಾರ್ಟೆಂಟಾಗಿ ಇರತಕ್ಕಂತಹ ಒಂದು ಹಬ್ಬಗಳು ಅಂತ ಕರಿತೇವೆ, ಉತ್ಸವಗಳು ಅಂತ ಕರಿತೇವೆ. ಓಕೆ, ಈ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಸಪ್ರಶ್ನೆ ಕಾರ್ಯಕ್ರಮ ಏನು ನಡೀತಿದೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಮಿಷನ್ ದಿವ್ಯಾಸ್ತ್ರ ಈ ಕೆಳಗಿನ ಯಾವ ಕ್ಷಿಪಣಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಇದು ಅಗ್ನಿ 5 ಅಥವಾ ಅಗ್ನಿ 5 ಕ್ಷಿಪಣಿಗೆ ಇದು ಸಂಬಂಧ ಹೊಂದಿರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರುವತಕ್ಕಂಥ ಒಂದು ಕಾರ್ಮೋಸಿನ್ ಅಥವಾ ಟಾರ್ಟ್ರಾಜಿನ್ ಮತ್ತು ರೋಡಮೈನ್ ಹಾಗಂದರೆ ಏನು ಅಂತ ಕೇಳಿದರೆ ಇವೆಲ್ಲವೂ ಕೂಡ ಆಹಾರ ಬಣ್ಣಗಳ ಒಂದು ಏಜೆಂಟ್ಗಳು ಆಗಿರ್ತವೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಇವೆಲ್ಲವೂ ಕೂಡ ನಿಮಗೆ ಪೇಪರ್ ಆರ್ಟಿಕಲ್ಗಳನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇವೆ, ಅಲ್ಲಿ ನೀವು ಮಾಹಿತಿಗಳನ್ನು ಪಡ್ಕೋಬೋದಾಗಿರ್ತದೆ. ಎಲ್ಲರೂ ಕೂಡ ಅಲ್ಲಿಂದ ನೀವು ಈ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ SLCಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಲಾಸಸ್ಗಳು ಬರ್ತವೆ. ಇಲ್ಲಿ KS FD SD ತರಗತಿಗಳು ಕೂಡ ಬರ್ತವೆ, ಅದನ್ನು ಕೂಡ ನೀವು ಮಾಡಿ ಅಂತ ಅಂದರೆ ಕ್ಲಾಸಸ್ಗಳನ್ನು ಇದನ್ನು ಕೂಡ ಹೇಳಿಬಿಡ್ತೇನೆ. ಓಕೆ, ಇವತ್ತಿನ ಒಂದು 4 ದಿನದ ಒಂದು ಕರೆಂಟ್ ಅಫೇರ್ಸ್ಗಳು ಇದ್ದಾವೆ, ಅದಕ್ಕಾಗಿ ಇವತ್ತು ಹೇಳ್ತಾ ಇಲ್ಲ, ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ನೀರಿಲ್ಲದ ಉತ್ತರ ಕರ್ನಾಟಕ, ಇಲ್ಲಿ ಬವಣೆ 106 ಅಂತ ಕೊಟ್ಟಿದ್ದಾರೆ.
ಇದೇನು ತುಂಬ ಇಂಪಾರ್ಟೆಂಟ್ ಇಲ್ಲ, ಒಂದ್ಸಲಿ ಓದ್ಕೊಳ್ಳಿ. ಫಿನ್ಲ್ಯಾಂಡ್ ಮತ್ತು ವಿಶ್ವದ ಅತಿ ಸಂತಸದ ದಿನ. ಈಗಾಗಲೇ ಹೇಳಿದೆ, ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತಸದ ದಿನ ಅಂತ ನಾವು ಕರಿತೇವೆ. ಇದನ್ನು ವಿಶ್ವದಾದ್ಯಂತ ನಾವು ಆಚರಣೆಯನ್ನು ಮಾಡ್ತೇವೆ. ಫಿನ್ಲ್ಯಾಂಡ್ ಎಂಬತಕ್ಕಂಥದ್ದು ಅತ್ಯಂತ ಸಂತಸವಾಗಿರ್ತಕ್ಕಂತಹ ಒಂದು ಏನು ದೇಶ ಹೊರಹೊಮ್ಮಿ ಬಂದಿದೆ. ಏಳನೇ ಬಾರಿಗೆ ಇದು ಬಂದಿರತಕ್ಕಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಜಗತ್ತು ಹಲವು ಸಂಘರ್ಷಗಳಿಗೆ ಸಾಕ್ಷಿಯಾಗಿದ್ದರೆ, ಕೋವಿಡ್ನಂಥ ಸಾಂಕ್ರಾಮಿಕ ಒಂದು ಪಿಡುಗು ಹೊಂದಿದರೆ, ಪ್ರಾಕೃತಿಕ ವಿಕೋಪ, ಯುದ್ಧಗಳು ಎಲ್ಲವೂ ಕೂಡ ಬಂದಿದ್ದರೂ ಕೂಡ ಇಲ್ಲಿ ಫಿನ್ಲ್ಯಾಂಡ್ ಎಂಬತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಯಾವ ಟಾಪ್ 10 ರಾಷ್ಟ್ರಗಳು ಅಂತ ನೋಡೋದಾದರೆ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವೀಡನ್, ಇಸ್ರೇಲ್ ಅಂತ ಕೊಟ್ಟಿದ್ದಾರೆ. ಇಸ್ರೇಲ್ ಏನು ಇಲ್ಲಿ ಬಂದುಬಿಟ್ಟಿದೆ, ಈಗೇನು ಇಲ್ಲಿ ಯುದ್ಧಗಳು ನಡೀತಿದೆ, ಆದರೂ ಕೂಡ ಇಲ್ಲಿ ಯಾಕೆ ಬಂದಿದೆ ಅಂತ ನೀವು ಕೇಳ್ಬೋದು. ಇಲ್ಲಿ ಈ ಒಂದು ಸಂತಸದ ಒಂದು ರಾಷ್ಟ್ರಗಳನ್ನು ಮಾನದಂಡಗಳು ಏನಿರ್ತವೆ ಅವು ಟೋಟಲ್ ಆಗಿ ಲಾಸ್ಟ್ 3 ಇಯರ್ಸ್ನ ನೋಡ್ತಾರೆ. 3 ಇಯರ್ಸ್ನಲ್ಲಿ ನೋಡ್ತಾರೆ. ಅದಕ್ಕಾಗಿ ಇಸ್ರೇಲ್ 5ನೇ ಸ್ಥಾನದಲ್ಲಿ ಇದೆ. ಓಕೆ, ಟೋಟಲ್ 143 ರಾಷ್ಟ್ರಗಳಲ್ಲಿ 126 ಭಾರತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ. 200 ಹಳ್ಳಿಗಳಲ್ಲಿ ಗುಪ್ಪಚ್ಚಿ ಸಂರಕ್ಷಣಾ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ತೆಗೆದುಕೊಂಡು ಓದ್ಕೋಬೋದು. ವಿಶ್ವದ ಬೃಹತ್ ಚುನಾವಣೆಗೆ ಚಾಲನೆ ಅಂತ ಕೊಟ್ಟಿದ್ದಾರೆ. ನಾಮಪತ್ರ ಆರಂಭ ಅಂತ. ವಿಶ್ವದ ಬೃಹತ್ ಚುನಾವಣೆ ಏನಪ್ಪ ಇದು ಅಂತ ಏಪ್ರಿಲ್ 19ರಂದು 102 ಸಂಸತ್ ಕ್ಷೇತ್ರದಲ್ಲಿ ಮತದಾನ ಅಂತ ಕೊಟ್ಟಿದ್ದಾರೆ. ಲೋಕಸಭೆಯ ಮೊದಲ ಹಂತದ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಬುಧವಾರ ಇಲ್ಲಿ ಅಧಿಸೂಚನೆ ಪ್ರಕಟ ಮಾಡಿದೆ. ಇದರೊಂದಿಗೆ ವಿಶ್ವದ ಅತಿ ದೊಡ್ಡ ಚುನಾವಣೆ ಅಂತ ನಾವು ಈಗ ಕರಿತಾ ಇದ್ದೇವೆ. ಅಂದರೆ ಈ ಒಂದು ಭಾಗದಲ್ಲಿ ಈಗ ಚುನಾವಣೆ ನಡೀತಾ ಇದೆ. ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಚುನಾವಣೆ ಆಗಿರ್ತಕ್ಕಂಥದ್ದು. ಟೋಟಲ್ ಆಗಿ 21 ಮೊದಲ ಹಂತಗಳಲ್ಲಿ ಚುನಾವಣೆ ನಡೆಸ್ತಕ್ಕಂಥ ಒಂದು ರಾಜ್ಯಗಳಿದ್ದಾವೆ. 102 ಮೊದಲ ಹಂತದಲ್ಲಿ ಇಷ್ಟು ಸ್ಥಾನಗಳಿಗೆ ಚುನಾವಣೆ ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲೂ ಕೂಡ ಚುನಾವಣೆ ಬಗ್ಗೆ ನೀವು ಎಲ್ಲರೂ ಕೂಡ ಕೇಳಿರ್ತೀರ, ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿರ್ತೀರ. ಓಕೆ, ದೇಶದ ಒಂದು 1% ಸಿರಿವಂತರ ಒಂದು ಬಳಿ 40% ಸಂಪತ್ತು ಅಂತ ಕೊಟ್ಟಿದ್ದಾರೆ. ದೇಶದಲ್ಲಿ 1% ಜನರ ಹತ್ರ ಏನಿದ್ದಾರೆ, 1% ಜನರು 40% ಹಣವನ್ನು ಅವರೇ ಇಟ್ಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ, 1% ಜನ 40% ಹಣವನ್ನು ಇಟ್ಕೊಂಡ್ರೆ 60% ಹಣವನ್ನು 99% ಜನರ ಹತ್ರ ಇದೆ. 60% ಹಣ 99% ಜನರ ಹತ್ರ ಇದ್ದರೆ 40% ಹಣ ಬರೀ 1% ಜನರ ಹತ್ರ ಇದೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಓಕೆ, 72 ಲಕ್ಷ ಮೌಲ್ಯದ ಕ್ಯಾನ್ಸರ್ ಔಷಧ ಇನ್ನು ಕೇವಲ 3 ಲಕ್ಷಕ್ಕೆ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕ್ಯಾನ್ಸರ್ ಒಂದು ಔಷಧ ಏನಿದೆ ಅದನ್ನು ತಯಾರಿಸಿದ್ದಾರೆ. ಯಾವುದಪ್ಪ ಅದು ಅಂತಂದರೆ ಓಲಾಪಾರಿಬ್ ಟ್ಯಾಬ್ಲೆಟ್ಸ್ 150 mg ಅಂತ ಕೊಟ್ಟಿದ್ದಾರೆ. ಇದು ಇನ್ನು ಮುಂದೆ 3 ಲಕ್ಷಕ್ಕೆ ಸಿಗಲಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂತ ಅಂದರೆ ಇವತ್ತಿನ ಒಂದು ಪ್ರಶ್ನೆ, ಭಾರತದ ಯಾವ ದಿನಾಂಕದಂದು ಭಾರತೀಯ ಸೇನಾ ದಿನ ಅಂತ ಆಚರಣೆ ಮಾಡ್ತೇವೆ ಅಂತ. ತುಂಬ ಈಸಿ ಇದು, ಎಲ್ಲರೂ ಕೂಡ ಹೇಳಿಬಿಡ್ತೀರಾ. ಜನವರಿ 15 ಅಂತ. ಜನವರಿ 15ರಂದು ಭಾರತದ ಸೇನಾ ದಿನವಂತ ನಾವು ಆಚರಣೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ನೇವಿ ಡೇ ಅಥವಾ ಜಲಸೇನಾ ದಿನ, ಅದೇ ರೀತಿ ಏರ್ಫೋರ್ಸ್ ಡೇ, ಅವನ್ನು ಯಾವಾಗ ನಾವು ಆಚರಣೆಯನ್ನು ಮಾಡ್ತೇವೆ ಕಮೆಂಟ್ ಮಾಡಿ. ಓಕೆ, ನೋಡಿ ಇಲ್ಲೊಬ್ಬ ಸೂಪರ್ ಹ್ಯಾಕರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಇವರ ಬಗ್ಗೆ ಮಾಹಿತಿ ಅಂತ ನೋಡೋದಾದರೆ, ಜಾನ್ ಕ್ರಿಸ್ಲರ್ ಎಂಬತಕ್ಕಂತಹ ಒಂದು ಹ್ಯಾಕರ್ ಏನಿದ್ದಾನೆ, ಎಂಥ ಪ್ರಳಯಾಂತಕ ಅಂತ ಅಂದರೆ ಜರ್ಮನಿಯ ರಕ್ಷಣಾ ಸಚಿವರ ಒಂದು ಬೆರಳಚ್ಚಿನ ಚಿತ್ರವನ್ನು ನೋಡಿ ಅದನ್ನು ಮರುಸೃಷ್ಟಿ ಮಾಡಿದ್ರಂತೆ. ಆ್ಯಪಲ್ ಕಂಪನಿ ತನ್ನ ಒಂದು ಐಫೋನ್ S5ಗಾಗಿ ಬಿಡುಗಡೆ ಮಾಡಿದಂಥ ಒಂದು ಫಿಂಗರ್ ಪ್ರಿಂಟ್ ವೆರಿಫಿಕೇಷನನ್ನು ಕೇವಲ 24 ಗಂಟೆಗಳಲ್ಲಿ ಭೇದಿಸಿದ್ದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ಇವನೇ. ಏನಪ್ಪ ಇವನ ಹೆಸರು ಅಂತ ಅಂದರೆ ಜಾನ್ ಕ್ರಿಸ್ಲರ್ ಎಂಬತಕ್ಕಂಥವನು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವತ್ತು ಮಾರ್ಚ್ 22ನೇ ತಾರೀಕು ಏನಿದೆ, ಇವತ್ತು ವಿಶ್ವ ಅರಣ್ಯ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಪ್ರತಿ ವರ್ಷ ವಿಶ್ವ ಅರಣ್ಯ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಈ ಒಂದು 2024ರ ಒಂದು ಥೀಮನ್ನು ನೋಡೋದಾದರೆ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಈ ಒಂದು ವರ್ಷ ಇಲ್ಲಿ ಅರಣ್ಯಗಳು ಮತ್ತು ನಾವೀನ್ಯತೆ ಈ ಒಂದು ಥೀಮನ್ನು ಇಟ್ಕೊಂಡು ಮತ್ತು ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಈ ಒಂದು ಥೀಮನ್ನು ಇಟ್ಕೊಂಡು ನಾವು 2024ರ ಒಂದು ಅರಣ್ಯ ದಿನವನ್ನು ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ಯಾವಾಗಪ್ಪ ಅರಣ್ಯ ದಿನ ಅಂತ ಅಂದರೆ ಮಾರ್ಚ್ 21. ಆದರೆ ಈ ರೀತಿ ಮಾರ್ಚ್ 22ರಂದು ವರ್ಲ್ಡ್ ವಾಟರ್ ಡೇ ಅಂತ ಕರಿತೇವೆ, ಜಲ ದಿನ ಅಂತ. ಯಾವಾಗಪ್ಪ ಅಂತಂದರೆ ಇವತ್ತು ಮಾರ್ಚ್ 22ನೇ ತಾರೀಕಿನಂದು ಜಲ ದಿನವನ್ನು ಕೂಡ ನಾವು ಆಚರಣೆಯನ್ನು ಮಾಡಿದ್ದೇವೆ. ನೆಕ್ಸ್ಟು ಇಲ್ಲಿ ಈ ಒಂದು ಆರ್ಟಿಕಲ್ಗಳಲ್ಲಿ ನೀವೊಂದು PDF ನಿಮಗೆ ಈ ರೀತಿಯಾಗೂ ಕೂಡ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸಿಗ್ತಾ ಹೋಗ್ತದೆ. ಇದನ್ನು ನೋಡ್ಕೊಳ್ತಾ ಹೋಗಿ. ಯಾಕೆ ಅಂತಂದರೆ ನಿಮ್ಮ ಒಂದು PDO ಪರೀಕ್ಷೆಗಳಿಗಾಗಿ ಇಲ್ಲಿಂದ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಕನ್ನಡ ಆರ್ಟಿಕಲ್ಸ್ ಬರ್ತವೆ, ಅದನ್ನು ಕೂಡ ನಾವು ತೆಗೆದುಕೊಂಡು ಬರ್ತಾ ಇರ್ತೇವೆ. ಓಕೆ, ಇವೆಲ್ಲವೂ ಕೂಡ ನೀವು ಟೆಲಿಗ್ರಾಮ್ನಿಂದ ಓದ್ಕೋಬೋದಾಗಿರ್ತದೆ. ನೆಕ್ಸ್ಟು ಇಲ್ಲಿ ಭೂಪಾಲ್ ಅನಿಲ ದುರಂತ ಅಂತ ಕೊಟ್ಟಿದ್ದಾರೆ. ಅತಿ ದೊಡ್ಡ ಕೈಗಾರಿಕಾ ಅನಾಹುತ ಯಾವಾಗಪ್ಪ ಆಗಿತ್ತು ಅಂತ ಅಂದರೆ ಡಿಸೆಂಬರ್ 1984ರಲ್ಲಿ ಭೂಪಾಲಲ್ಲಿದೆ ಅಂತಂದರೆ ಮಧ್ಯಪ್ರದೇಶದಲ್ಲಿ. ಏನಪ್ಪ ಅಲ್ಲಿ ರಿಲೀಸ್ ಆಗಿತ್ತು ಅಂತ ಅಂದರೆ ಮೀಥೈಲ್ ಐಸೋಸಯನೈಟ್ ಎಂಬತಕ್ಕಂಥದ್ದು
ಯಾವುದರ ಜೊತೆಗೆ ರಿಯಾಕ್ಷನ್ ಆಗಿತ್ತು, ನೀರಿನ ಜೊತೆ ರಿಯಾಕ್ಷನ್ ಆಗಿ ಈ ಒಂದು ಪಾಯ್ಸನ್ ರಿಲೀಸ್ ಆಗಿ ತುಂಬ ಜನ ಸತ್ತಿದ್ರು. ಅದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಅಂತಲೂ ಕೂಡ ನಾನು ಈಗಾಗಲೇ ಹೇಳಿದೆ, ಡಿಸೆಂಬರ್ 2, 1984 ಅಂತ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಅದರ ಜೊತೆಗೆ ನಿಮಗೆ ಈ ಒಂದು ಭೂಪಾಲ್ ದುರಂತದ ಬಗ್ಗೆ ನೀವೆಲ್ಲರೂ ಕೂಡ ಓದಿರ್ತೀರ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೋಬೋದಾಗಿರ್ತದೆ. ಅನಿರೀಕ್ಷಿತವಾಗಿ ರಾಜೀನಾಮೆ ಘೋಷಣೆ ಮಾಡಿದ ಐರ್ಲ್ಯಾಂಡ್ ಪ್ರಧಾನಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಇವರು ಅಂತ ಅಂದರೆ, ಐರ್ಲ್ಯಾಂಡ್ನ ಪ್ರಧಾನಿ ಲಿಯೋ ವರಾಡ್ಕರ್ ಎಂಬತಕ್ಕಂಥವರು ಪ್ರಧಾನಿ ಹುದ್ದೆಗೆ ಇಲ್ಲಿ ಮತ್ತು ಆಡಳಿತಾರೂಢ ಫೈನ್ ಗಯಲ್ ಪಾರ್ಟಿಯ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿ ರಾಜೀನಾಮೆ ನೀಡುವುದಾಗಿ ಬುಧವಾರ ಇಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಐರ್ಲ್ಯಾಂಡ್ ಎಲ್ಲಿದೆ ಅಂತ ಅಂದರೆ ಎಲ್ಲರೂ ಕೂಡ ಗೊತ್ತಿರ್ತದೆ. ಐರ್ಲ್ಯಾಂಡ್ ಬ್ರಿಟನ್ನ ಒಂದು ಪಕ್ಕದಲ್ಲಿ ಐರ್ಲ್ಯಾಂಡ್ ಇರ್ತದೆ. ಐಸ್ಲ್ಯಾಂಡ್ ಮತ್ತು ಐರ್ಲ್ಯಾಂಡ್ ಎಲ್ಲವೂ ಕೂಡ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಕೇಂದ್ರದ ವಾಸ್ತವಾಂಶ ಪತ್ತೆ ಘಟಕ ಅಂತ ಕೊಟ್ಟಿದ್ದಾರೆ. ಇದರ ಒಂದು ಸ್ಥಾಪನೆ, ಅಧಿಸೂಚನೆಗೆ ಸುಪ್ರೀಂ ಕೋರ್ಟ್ ತಡೆ. ಕೇಂದ್ರ ಸರ್ಕಾರದ ಕುರಿತು ತಪ್ಪು ಸುದ್ದಿಗಳನ್ನು ಪತ್ತೆ ಹಚ್ಚಲು ವಾಸ್ತವಾಂಶ ಪತ್ತೆ ಘಟಕಗಳನ್ನು ಸ್ಥಾಪಿಸುವ ಕೇಂದ್ರ ಸರ್ಕಾರದ ಒಂದು ಅಧಿಸೂಚನೆಗೆ ಸುಪ್ರೀಂ ಕೋರ್ಟ್ ಗುರುವಾರ ಇಲ್ಲಿ ತಡೆಯಾಜ್ಞೆ ನೀಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಓದ್ಕೋಬೋದು. ಇಂಡಿಯಾ AI ಮಿಷನ್ ಅಂತ ಕೊಟ್ಟಿದ್ದಾರೆ. ಇನೋವೇಷನ್ ಸೆಂಟರ್ ಅಂತ. ಇದೊಂದು ಸ್ಥಳೀಯ ದೊಡ್ಡ ಮಲ್ಟಿಮೋಡಲ್ ಮಾದರಿಗಳ ಮತ್ತು ಡೊಮೇನ್ ನಿರ್ದಿಷ್ಟ ಅಡಿಪಾಯ ಮಾದರಿಗಳ ಒಂದು ಅಭಿವೃದ್ಧಿ ಮತ್ತು ನಿಯೋಜನೆಗಳಲ್ಲಿ ನಿರ್ಣಾಯಕ ವಲಯಗಳಲ್ಲಿ ಕೈಗೊಳ್ಳತಕ್ಕಂಥ ಒಂದು ಮಿಷನ್ ಆಗಿದೆ. ಇಂಡಿಯಾ AI ಅಂತಕ್ಕಂಥದ್ದು ಏನಿದೆ, ಈ ಒಂದು ಪ್ರಮುಖ ಲಕ್ಷಣಗಳು ಮತ್ತು ಈ ಒಂದು ಇಂಡಿಯಾ AI ಮಿಷನ್ ಏನಪ್ಪ ಅಂತ ಅಂದರೆ, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಾದ್ಯಂತ ಒಂದು ಕಾರ್ಯತಂತ್ರದ ಒಂದು ಕಾರ್ಯಕ್ರಮಗಳು ಮತ್ತು ಪಾಲುದಾರಿಕೆಗಳ ಮೂಲಕ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಒಂದು ನಾವೀನ್ಯತೆಯನ್ನು ವೇಗಗೊಳಿಸುವ ಒಂದು ಸಮಗ್ರ ಪರಿಸರ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಓಕೆ, ಇಂದು ಭೋಜಶಾಲಾದ ಒಂದು ವೈಜ್ಞಾನಿಕ ಸಮೀಕ್ಷೆ ಶುರು ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಾರೆ, ಭಾರತದ ಒಂದು ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಮಧ್ಯಪ್ರದೇಶದ ಬುಡಕಟ್ಟು ಪ್ರಾಬಲ್ಯದ ಧಾರ್ ಜಿಲ್ಲೆಯಲ್ಲಿ 11ನೇ ಶತಮಾನದ ಒಂದು ಸಂರಕ್ಷಿತ ಸ್ಮಾರಕವಾದ ಭೋಜಶಾಲಾ ಮತ್ತು ಶ್ರೀ ಸರಸ್ವತಿ ಮಂದಿರ ವೈಜ್ಞಾನಿಕ ಸಮೀಕ್ಷೆಯನ್ನು ಶುಕ್ರವಾರದಿಂದ ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಯಾರಪ್ಪ ಅಂತ ಅಂದರೆ, ಜಿಲ್ಲಾಡಳಿತ ಬದ್ಧ ಒಂದು ಪತ್ರದಲ್ಲಿ ಭೂಪಾಲ್ SIನ ಒಂದು ಹೆಚ್ಚುವರಿ ಮಹಾನಿರ್ದೇಶಕರು ಅಲೋಕ್ ತ್ರಿಪಾಠಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಭೂಪಾಲ್ಗೆ ಸಂಬಂಧಪಟ್ಟಂತೆ ಮಾಹಿತಿ. ನೆಕ್ಸ್ಟು ಒಲಿಂಪಿಕ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಶರತ್ ಭಾರತದ ಒಂದು ಧ್ವಜಧಾರಿ ಅಂತ ಕೊಟ್ಟಿದ್ದಾರೆ. ಮೇರಿ ಕೋಮ್ ಭಾರತದ ಒಂದು ತಂಡದ ಮುಖ್ಯಸ್ಥೆ ಅಂತ ಕೊಟ್ಟಿದ್ದಾರೆ. ಹಿರಿಯ ಟೇಬಲ್ ಟೆನ್ನಿಸ್ ಆಟಗಾರ, ನೋಡಿ ತುಂಬ ಇಂಪಾರ್ಟೆಂಟು, ಪ್ರಶ್ನೆ ಪಕ್ಕ ಕೇಳ್ತಾರೆ. ಟೇಬಲ್ ಟೆನ್ನಿಸ್ ಆಟಗಾರ ಶರತ್ ಕಮಲ್ ಅವರು. ಈ ಒಂದು ಟೇಬಲ್ ಟೆನ್ನಿಸ್ ಆಟಗಾರ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನ ಒಂದು ಚಾಂಪಿಯನ್ ಆಗಿರ್ತಕ್ಕಂತಹ ಒಂದು ಶರತ್ ಕಮಲ್ 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಭಾರತದ ಧ್ವಜಧಾರಿ ಆಗಲಿದ್ದಾರೆ ಅಂತ ಕೊಟ್ಟಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ನಡೆಯಲಿರ್ತಕ್ಕಂಥ ಒಂದು ಪಥಸಂಚಲನದಲ್ಲಿ ಶರತ್ ಭಾರತದ ಒಂದು ಧ್ವಜ ಹಿಡಿದು ಇಡೀ ತಂಡವನ್ನು ಇಲ್ಲಿ ಮುನ್ನಡೆಸಲಿದ್ದಾರೆ. ಇನ್ನು 6 ಬಾರಿ ವಿಶ್ವ ಚಾಂಪಿಯನ್ ಒಲಿಂಪಿಕ್ಸ್ ಪದಕ ವಿಜೇತ ದಿಗ್ಗಜ ಬಾಕ್ಸರ್ ಮೇರಿ ಕೋಮ್ ಅವರು ಭಾರತ ತಂಡದ ಮುಖ್ಯಸ್ಥೆಯಾಗಿ ನೇಮಕ ಇಲ್ಲಿಗೊಂಡಿದ್ದಾರೆ. ಚಳಿಗಾಲದ ಕ್ರೀಡೆಯಾದ ಒಂದು ಲ್ಯೂಜ್ನಲ್ಲಿ ಹಲವು ಬಾರಿ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿರುವ ಒಂದು ಶಿವಕೇಶವನ್ ಅವರು ಉಪಮುಖ್ಯಾಧಿಕಾರಿಯಾಗಿ ಪ್ಯಾರಿಸ್ಗೆ ಇಲ್ಲಿ ತೆರಳಿದ್ದಾರೆ. ಇದೇ ರೀತಿಯಲ್ಲಿ ಭಾರತದ ಒಂದು ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷ PT ಉಷಾ ಇಲ್ಲಿ ತಿಳಿಸಿದ್ದಾರೆ. PT ಉಷಾ ಈಗ ಪ್ರೆಸೆಂಟಾಗಿ ಭಾರತದ ಒಂದು ಒಲಿಂಪಿಕ್ ಅಧ್ಯಕ್ಷ ಇಲ್ಲಿ ಆಗಿರ್ತಾರೆ. ಇಲ್ಲಿ ಒಲಿಂಪಿಕ್ಸ್ಗೆ ಏನು ಆಟ ಆಡೋದಕ್ಕೆ ಏನು ಹೋಗ್ತಕ್ಕಂಥವರಿಗೆ ಯಾವ ಬ್ಯಾಂಕ್ನಲ್ಲಿ ಇಲ್ಲಿ ಅವರಿಗೆ ಹಣ ಆಗಿರ್ಬೋದು ಎಲ್ಲವನ್ನು ಕೊಡ್ತಾರೆ ಅಂತ ಅಂದರೆ, ಎಸ್ ಬ್ಯಾಂಕ್ ಅಥವಾ YES ಬ್ಯಾಂಕ್ ಅಂತ ಏನಿದೆ, ಎಸ್ ಬ್ಯಾಂಕ್ ಮುಖಾಂತರ ಇವರಿಗೆ ಹಣವನ್ನು ನೀಡಲಾಗ್ತದೆ ಅಥವಾ ಎಸ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣವನ್ನು ವರ್ಗಾವಣೆ ಮಾಡಲಾಗ್ತದೆ. ಅಲ್ಲಿಂದ ನಾವು ಅಕೌಂಟನ್ನು ಪಡೆದುಕೊಂಡು ನಾವು ಹಣಗಳನ್ನು ರಿಡೀಮನ್ನು ಮಾಡ್ಕೋಬೋದು. ಇದೇ ವೇಳೆ ಭಾರತ ಒಂದು ಶೂಟಿಂಗ್ ತಂಡದ ಮೇಲುಸ್ತುವಾರಿಯನ್ನು ಒಲಿಂಪಿಕ್ಸ್ ಪದಕ ವಿಜೇತ ಶೂಟರ್ ಗಗನ್ ನಾರಂಗ್ ಅವರಿಗೆ ವಹಿಸಲಾಗಿರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಪ್ಯಾರಿಸ್ ಶೂಟಿಂಗ್ ರೇಂಜ್ಗಳು ನಗರದಿಂದ ಬಹಳ ದೂರ ಇದ್ದು ಮುಂಚಿತವಾಗಿ ಸಾಕಷ್ಟು ಪೂರ್ವ ಸಿದ್ಧತೆಯ ಒಂದು ಅವಶ್ಯಕತೆ ಇದೆ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಸ್ಪರ್ಧೆಗಳು ನಡೆಯುವಾಗಲೂ ಕೂಡ ಸಮನ್ವಯಕ್ಕೆ ಅನುಭವಿಯ ಒಂದು ಅಗತ್ಯವಿರುವ ಕಾರಣ ನಾರಂಗ್ಗೆ ಈ ಒಂದು ಜವಾಬ್ದಾರಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅಂತ ಇಲ್ಲಿ PT ಉಷಾ ಅವರು ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಅತ್ಯುತ್ತಮ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಋತುರಾಜ್ CSK ಹೊಸ ನಾಯಕ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಂದಿತ್ತು ಅಥವಾ ನಿನ್ನೆ ಕೂಡ ಚೇಂಜ್ ಆಗಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ನ ಒಂದು ನಾಯಕರಾಗಿ ಇಷ್ಟು ದಿನ ಆಟವನ್ನು ಆಡ್ತಾಯಿದ್ರು. ಇನ್ನು ಮುಂದೆ ಋತುರಾಜ್ ಗಾಯಕ್ವಾಡ್ ಅವರಿಗೆ ಹೊಸ ನಾಯಕತ್ವವನ್ನು ಅವರಿಗೆ ಕೊಟ್ಟು ಇವರು ರಿಟೈರ್ಮೆಂಟನ್ನು ವಹಿಸ್ಕೊಂಡಿದ್ದಾರೆ. ಅಂದರೆ ನಾಯಕತ್ವದಿಂದ ರಿಟೈರ್ಮೆಂಟನ್ನು ವಹಿಸ್ಕೊಂಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. 17ನೇ IPLಗೂ ಮುನ್ನ ನಾಯಕತ್ವ ಹಸ್ತಾಂತರ ಮಾಡಿದ MS ಧೋನಿ ಅಂತ ಕೊಟ್ಟಿದ್ದಾರೆ. 2022ರಲ್ಲೂ ನಾಯಕತ್ವ ಬಿಟ್ಟು ಇಲ್ಲಿ ಮರಳಿ ಅವರು ಪಡೆದುಕೊಂಡಿದ್ದರು. ಅಂದರೆ ಮಧ್ಯ ಆಟ ಆಡಬೇಕಾದ್ರೆ ಅವರು ವಾಪಸ್ ಪಡ್ಕೊಂಡಿದ್ದರು. ಇದೇ ರೀತಿಯಲ್ಲಿ ಈ ವರ್ಷ ಏನಾಗ್ತದೆ ಅದನ್ನು ನೋಡ್ಬೋದು. ಓಕೆ, ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಓಕೆ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.